ವೆಲ್ಕಮ್ ಟು ಕಾಮರ್ಸ್ ಕ್ಲಾಸಸ್. ಫಸ್ಟ್ PUC ಅಕೌಂಟೆನ್ಸಿ ನಿಮ್ಗೆ ರಿವೈಸ್ಡ್ ಕ್ವಶನ್ ಬ್ಯಾಂಕ್ ಅನ್ನ ಬಿಟ್ಟಿದ್ದಾರೆ. ಇದ್ರಲ್ಲಿರೋ ನಿಮ್ಗೆ ಥಿಯರಿ ಕ್ವಶನ್ಸ್ ಆಗಿರ್ಬೋದು, ಹಾಗೇನೆ ಪ್ರಾಕ್ಟಿಕಲ್ ಕ್ವಶನ್ಸ್ ನಿಮ್ಗೆ ಎಕ್ಸಾಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇವತ್ತು ನಾನು ಫಸ್ಟ್ ಚಾಪ್ಟರ್ ಇಂಟ್ರಡಕ್ಷನ್ ಟು ಅಕೌಂಟಿಂಗ್ ಈ ಒಂದು ಚಾಪ್ಟರ್ ಇಂದ ಥಿಯರಿ ಕ್ವಶನ್ಸ್ ಏನಿದೆ ಅದನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ತುಂಬಾನೇ ಎಕ್ಸಾಮ್ಗೆ ಹೆಲ್ಪ್ ಆಗುತ್ತೆ. 1 ಮಾರ್ಕ್ ಕ್ವಶನ್ ಪಾರ್ಟ್ ಎ ಎಲ್ಲಿರೋದು. ಫಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಬಿಸ್ನೆಸ್ ಟ್ರಾನ್ಸಾಕ್ಷನ್? ಇದರಲ್ಲಿ ಯಾವ್ದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಲ್ಲ ಅಂತ ಕೇಳಿದ್ದಾರೆ. 4 ಆಪ್ಷನ್ಸ್ ಇದೆ. ಎ, ಬಾಟ್ ಫರ್ನಿಚರ್ ಫಾರ್ 10,000 ಫಾರ್ ಬಿಸ್ನೆಸ್, ಬಿಸ್ನೆಸ್ಗೋಸ್ಕರ ಫರ್ನಿಚರ್ ನ ಪರ್ಚೇಸ್ ಮಾಡಿರೋದು. ಪೇಡ್ 5,000 ಸ್ಯಾಲರೀಸ್ ಆಫ್ ಎಂಪ್ಲಾಯಿಗೆ ಸ್ಯಾಲರಿ ಕೊಟ್ಟಿರೋದು. ಪೇಡ್ 20,000 ಟುವರ್ಡ್ಸ್ ಸನ್ ಫೀಸ್ ಫ್ರಮ್ ಪರ್ಸನಲ್ ಬ್ಯಾಂಕ್ ಅಕೌಂಟ್, ಪರ್ಸನಲ್ ಬ್ಯಾಂಕ್ ಅಕೌಂಟ್ ಇಂದ ಸನ್ ಫೀಸ್ ಅನ್ನ ಕಟ್ಟಿರೋದು, ಸ್ಕೂಲ್ ಫೀಸ್ ಅನ್ನ ಕಟ್ಟಿದ್ದಾರೆ ಮಗಂದು. paid 2,000 towards son fees from business ಇಂದ 2,000 rupees ಮಗನಿಗೆ ಫೀಸ್ ಅನ್ನ ಕಟ್ಟಿದ್ದಾರೆ. ಇದರಲ್ಲಿ ಯಾವುದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಲ್ಲ ಅಂತ ಕೇಳಿರೋದು. ಬಿಸ್ನೆಸ್ಗೋಸ್ಕರ ಫರ್ನಿಚರ್ ನ ಪರ್ಚೇಸ್ ಮಾಡಿರೋದು, ಎಂಪ್ಲಾಯಿಗೆ ಸ್ಯಾಲರಿ ಕೊಟ್ಟಿರೋದು, ಹಾಗೇನೆ ಬಿಸ್ನೆಸ್ ದುಡ್ಡಿಂದ ಮಗನ್ ಫೀಸ್ ಕಟ್ಟಿರೋದು, ಇದೆಲ್ಲದೂ ಕೂಡ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಆಗುತ್ತೆ. ಆಪ್ಷನ್ ಸಿ, paid 20,000 towards son fees from personal bank account. ಪರ್ಸನಲ್ ಬ್ಯಾಂಕ್ ಅಕೌಂಟ್ ಇಂದ ಅಮೌಂಟ್ ಕಟ್ಟಿದ್ರೆ ಅದು ಬಿಸ್ನೆಸ್ ಗೆ ರಿಲೇಟೆಡ್ ಆಗಿರಲ್ಲ. ನೆಕ್ಸ್ಟ್ ಕ್ವಶನ್, ದೀಪ್ತಿ ವಾಂಟ್ಸ್ ಟು ಬೈ ಬಿಲ್ಡಿಂಗ್ ಫಾರ್ ಅವರ್ ಬಿಸ್ನೆಸ್. ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ರಿಲೆವೆಂಟ್ ಡಾಟಾ ಫಾರ್ ಅವರ್ ಡಿಸಿಷನ್? ಒಂದು ದೀಪ್ತಿ ಒಂದು ಬಿಲ್ಡಿಂಗ್ ಅನ್ನ ಪರ್ಚೇಸ್ ಮಾಡಬೇಕು ಅನ್ಕೊಂಡಿದ್ದಾಳೆ ಬಿಸ್ನೆಸ್ಗೋಸ್ಕರ. ಅವಳು ಒಂದು ಡಿಸಿಷನ್ ಅಲ್ಲಿ ಯಾವುದು ಇಂಪ್ಯಾಕ್ಟ್ ಆಗುತ್ತೆ ಅಂತ. ಆಪ್ಷನ್ ಎ, ಸಿಮಿಲರ್ ಬಿಸ್ನೆಸ್ ಅಕ್ವೈರ್ಡ್ ದ required building 2020 for 10 lakh rupees. Cost of building 2015. Building cost details 2005. Similar building cost August 2023 25 lakh. Answer option D, similar building cost August 23 25 lakh. Next question, third question, ವಿಚ್ ಈಸ್ ದ ಲಾಸ್ಟ್ ಸ್ಟೆಪ್ ಆಫ್ ಅಕೌಂಟಿಂಗ್ ಪ್ರೋಸೆಸ್? ಅಕೌಂಟಿಂಗ್ ಪ್ರೋಸೆಸ್ ಬರುತ್ತೆ ಅಲ್ವಾ, ಅದರಲ್ಲಿ ಲಾಸ್ಟ್ ಸ್ಟೆಪ್ ಯಾವುದು ಅಂತ ಕೇಳಿದ್ದಾರೆ. ರೆಕಾರ್ಡಿಂಗ್ ಆಫ್ ಡಾಟಾ ಬುಕ್ ಆಫ್ ಅಕೌಂಟ್ಸ್, ರೆಕಾರ್ಡಿಂಗ್ ಲಾಸ್ಟ್ ಪ್ರೋಸೆಸ್ ಆಗುತ್ತಾ? ಫಸ್ಟ್ ಪ್ರೋಸೆಸ್ ಆಗಿದೆ. ನೆಕ್ಸ್ಟ್, ಪ್ರಿಪರೇಷನ್ ಆಫ್ ಸಮರೈಸ್ ಇನ್ ದ ಫಾರ್ಮ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಸಮರೈಸ್ ಮಾಡೋದು ಡಾಟಾನ. ಕಮ್ಯುನಿಕೇಶನ್ ಇನ್ಫಾರ್ಮೇಶನ್, ಆ ಒಂದು ಡಾಟಾನ ಕಮ್ಯುನಿಕೇಟ್ ಮಾಡೋದು. ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಆಫ್ ಇನ್ಫಾರ್ಮೇಶನ್. ಆನ್ಸರ್ ಯಾವ್ದಾಗುತ್ತೆ? ಆಪ್ಷನ್ ಸಿ, ನಾವು ಒಂದು ಡಾಟಾನ ರೆಕಾರ್ಡ್ ಮಾಡಿ ಅದನ್ನ ಅನಲೈಸ್ ಮಾಡಿ ಅದಾದ್ಮೇಲೆ ನಾವು ಲಾಸ್ಟ್ ಸ್ಟೆಪ್ ಅಲ್ಲೇ ಕಮ್ಯುನಿಕೇಶನ್ ಬರೋದು. ಕಮ್ಯುನಿಕೇಶನ್ ಇನ್ಫಾರ್ಮೇಶನ್ ಲಾಸ್ಟ್ ಸ್ಟೆಪ್. ನೆಕ್ಸ್ಟ್ ಕ್ವಶನ್, ವಿಚ್ ಕ್ವಾಲಿಟೇಟಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಈಸ್ ರಿಫ್ಲೆಕ್ಟೆಡ್ ವೆನ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಈಸ್ ಕ್ಲಿಯರ್ಲಿ ಪ್ರೆಸೆಂಟೆಡ್? ಆಪ್ಷನ್ ಎ, ಅಂಡರ್ಸ್ಟ್ಯಾಂಡಬಿಲಿಟಿ. ಬಿ, ರಿಲೆವೆನ್ಸ್. ಸಿ, ಕಂಪ್ಯಾರಬಿಲಿಟಿ. ಡಿ, ರಿಲಯಬಿಲಿಟಿ. ಫೋರ್ತ್ ಕ್ವಶನ್ಗೆ ಆನ್ಸರ್ ಏನಾಗುತ್ತೆ? ಎ, ಅಂಡರ್ಸ್ಟ್ಯಾಂಡಬಿಲಿಟಿ. ನೆಕ್ಸ್ಟ್ ಕ್ವಶನ್, ಅಕೌಂಟಿಂಗ್ ರೆಕಾರ್ಡ್ಸ್ ಟ್ರಾನ್ಸಾಕ್ಷನ್ ಇನ್ ಟರ್ಮ್ಸ್ ಆಫ್. ಆಪ್ಷನ್ ಎ, ಸೆಲ್ಲಿಂಗ್ ಯೂನಿಟ್ಸ್. ಬಿ, ಮಾನಿಟರಿ ಯೂನಿಟ್ಸ್. ಸಿ, ಪ್ರೊಡಕ್ಷನ್ ಯೂನಿಟ್ಸ್. ಡಿ, ಮಾರ್ಕೆಟಿಂಗ್ ಯೂನಿಟ್ಸ್. ಆನ್ಸರ್ ಬಿ, ಮಾನಿಟರಿ ಯೂನಿಟ್ಸ್. ನೆಕ್ಸ್ಟ್, ಇಟ್ ಈಸ್ ದ ಲ್ಯಾಂಗ್ವೇಜ್ ಆಫ್ ಬಿಸ್ನೆಸ್. ಅಕೌಂಟಿಂಗ್, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಅಕೌಂಟಿಂಗ್ ಅಸಂಪ್ಷನ್, ಬುಕ್ ಕೀಪಿಂಗ್. ಆನ್ಸರ್ 10ನೇ ಕ್ವಶನ್ಗೆ ಅಕೌಂಟಿಂಗ್. ನೆಕ್ಸ್ಟ್, ಟು ಫಿಲ್ ಇನ್ ದ ಬ್ಲಾಂಕ್ಸ್. ಡ್ಯಾಶ್ ಇಸ್ ದ ಫಸ್ಟ್ ಬುಕ್ ಆನ್ ಡಬಲ್ ಎಂಟ್ರಿ ಬುಕ್ ಕೀಪಿಂಗ್. ಆನ್ಸರ್ ಸುಮ್ಮ. ಆನ್ಸರ್ ಏನಾಗುತ್ತೆ? ಸುಮ್ಮ. ನೆಕ್ಸ್ಟ್, ದ ಟರ್ಮ್ ಡೆಬಿಟ್ ಕಮ್ಸ್ ಫ್ರಮ್ ಇಟಾಲಿಯನ್ ವರ್ಡ್ ಇಂದ ಬಂದಿರೋದು. ಅದರಲ್ಲಿ ಏನಾಗಿರುತ್ತೆ ಅಂತ ಕೇಳಿರೋದು? ಡೆಬಿಟೋ. ಆನ್ಸರ್ ಡೆಬಿಟೋ. ನೆಕ್ಸ್ಟ್, the term credit comes from Italian word credito. Kautilya, a minister of Chandragupta kingdom, wrote a book on economics named. ಒಂದು ಕೌಟಿಲ್ಯ ಒಂದು ಬುಕ್ಸ್ ಬರೆದಿದ್ದಾನಲ್ಲ, ಅದರ ನೇಮ್ ಏನು ಅಂತ ಕೇಳಿರೋದು? ಅರ್ಥಶಾಸ್ತ್ರ. ನೆಕ್ಸ್ಟ್ ಕ್ವಶನ್, ಡಿಟರ್ಮೈನಿಂಗ್ ದ ಟ್ರಾನ್ಸಾಕ್ಷನ್ ಆಫ್ ರೆಕಾರ್ಡ್ ಈಸ್. ಫಿಫ್ತ್ ಒನ್, identification. Next one, business organization involve dash events. Business organization involve
economic events. Economic events. Next question. Recording is made in a dash order. Chronological order. Answer. Chronological order. Next question. Accounting is the language of dash. Business language. Accounting is the language of business language. Next, ninth question. Dash are the internal users of the organization. Internal users ಯಾರಾಗಿರ್ತಾರೆ ಅಂತ ಮ್ಯಾನೇಜ್ಮೆಂಟ್ ಏನಿರುತ್ತೆ ಇಂಟರ್ನಲ್ಸ್ ಯೂಸರ್ಸ್ ಆಗಿರುತ್ತೆ. Next question. Sub disciplines within the accounting disciplines are financial accounting, cost accounting and management accounting. Accounting ಅಲ್ಲಿ ನಾವು financial accounting, cost accounting, management accounting ಅಂತ ನಾವು ಪಾರ್ಟ್ಸ್ ಅನ್ನ ಮಾಡ್ತೀವಿ. Management accounting. ನೆಕ್ಸ್ಟ್ ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ದಾರೆ ಈ ಚಾಪ್ಟರ್ ಅಲ್ಲಿ. ಎಕನಾಮಿಕ್ ಇವೆಂಟ್ಸ್, ಈ 5 ಪಾಯಿಂಟ್ಸ್ ಅಲ್ಲಿ ಎಕನಾಮಿಕ್ ಇವೆಂಟ್ಸ್ ಯಾವ್ದಾಗಿರುತ್ತೆ ಅಂತ. ಆರ್ಥಿಕ ಚಟುವಟಿಕೆ. ಸೊ ಇಲ್ಲಿ ಪೇಮೆಂಟ್ ಆಫ್ ಮಂತ್ಲಿ ರೆಂಟ್ ಟು ಲ್ಯಾಂಡ್ ಲಾರ್ಡ್ ಇದೆಯಲ್ಲ, ಫಸ್ಟ್ ಗೆ ಈ ಒಂದು 4th ಆನ್ಸರ್ ಆಗಿರುತ್ತೆ. ಎಕ್ಸ್ಪೆನ್ಸಸ್, ಇದರಲ್ಲಿ ಯಾವ್ದು ಖರ್ಚುಗಳಾಗಿರುತ್ತೆ ಅಂದ್ರೆ ಥರ್ಡ್ ಒನ್. ಕಾಸ್ಟ್ ಇನ್ಕರ್ಡ್ ಬೈ ಬಿಸ್ನೆಸ್, ಏನೊಂದು ಕಾಸ್ಟ್ ಇನ್ಕರ್ಡ್ ಆಗಿದೆ ಅದು ಖರ್ಚಾಗಿರುತ್ತೆ ಎಕ್ಸ್ಪೆನ್ಸಸ್. ಡಿಸ್ಕೌಂಟ್ ಯಾವ್ದಾಗಿರುತ್ತೆ. ಡಿಡಕ್ಷನ್ ಇನ್ ದ ಪ್ರೈಸ್, ಒಂದು ಪ್ರೈಸ್ ಅಲ್ಲಿ ಒಂದಿಷ್ಟು ಅಮೌಂಟ್ ಅನ್ನ ಡಿಡಕ್ಷನ್ ಮಾಡೋದು, ಡಿಸ್ಕೌಂಟ್ ಕೊಡೋದಾಗಿರುತ್ತೆ. ನೆಕ್ಸ್ಟ್ ಗೂಡ್ಸ್, ಇದು ಒಂದು ಪ್ರಾಡಕ್ಟ್ ಆಗಿರುತ್ತೆ. ಡಾಕ್ಯುಮೆಂಟರಿ ಎವಿಡೆನ್ಸ್, ಡಾಕ್ಯುಮೆಂಟರಿ ಎವಿಡೆನ್ಸ್ ಏನಿದೆ ಇದೊಂದು ಓಚರ್ ಡಾಕ್ಯುಮೆಂಟರಿ ಎವಿಡೆನ್ಸ್ ಆಗಿರುತ್ತೆ. ಇದಿಷ್ಟು ಕೂಡ ಫಸ್ಟ್ ಚಾಪ್ಟರ್ ಅಲ್ಲಿ ಒಂದು MCQ ಕ್ವಶನ್ಸ್, ಫಿಲ್ ಇನ್ ದ ಬ್ಲಾಂಕ್ ಹಾಗೆ ಮ್ಯಾಚ್ ದ ಫಾಲೋವಿಂಗ್ ಕ್ವಶನ್ಸ್ ಆಗಿದೆ. ನೆಕ್ಸ್ಟ್ 1 ಮಾರ್ಕ್ ಕ್ವಶನ್ ಹಾಗೇನೆ 2 ಮಾರ್ಕ್ಸ್ ಕ್ವಶನ್ಸ್ ಏನಿದೆ ಇದನ್ನ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.